ಇದೀಗ ಮುಖ್ಯ ಅತಿಥಿಗಳನ್ನ ಗೌರವಪೂರ್ವಕ ಸನ್ಮಾನಿಸುವ ಸುಸಮಯ. ತನ್ನಿ ಸ್ಟಾರ್ಟ್. ಆದಿಶಂಕರ್ ತಲೆ ಮೇಲೆ ಇರೋದು ವಿಗ್ಗು. ನಮಗೂ ಕಣ್ಣಿದೆ. ಎಲ್ರ ಎದುರುಗಡೆ ವಿಗ್ ತೆಗೆದು ತಲೆ ಮೇಲೆ ಟೌ ಅಂತ ಹೊಡಿಬೇಕು. ಆಗತ್ತಾ? ಯವಿ ಕೆಲಸ ಒಂದೆರಡು ಮುತ್ತು ಎಕ್ಸ್ಟ್ರಾ ಕೊಟ್ರೆ ನೋಡ್ಬೋದೇನೋ. ಡನ್. ಏನ್ ಸುಮ್ಮನಿರಿ. ಹಳೇದೇ 2 ಮುತ್ತು ಬ್ಯಾಲೆನ್ಸ್ ಅದೇ. ಮೊದಲು ಹಳೇದೆಲ್ಲ ಕೊಟ್ಬಿಡಿ, ಎಲ್ಲ ಸೆಟ್ಲ್ ಆಗ್ಬಿಡ್ಲಿ. ನಾನು ಹೋಗಿ ವಿಗ್ ತೆಗೆದ್ರೆ ಹಳೆ ಸಾಲ ಎಲ್ಲ ಮನ್ನಾ ಮಾಡ್ತೀರಾ? ಡೀಲಾ? ಅಕಸ್ಮಾತ್ ನಿಮ್ ಕೈಲಿ ವಿಗ್ ತೆಗಿಯಕ್ಕಾಗ್ಲಿಲ್ಲ ಅಂದ್ರೆ 100 ಮುತ್ತು ಕೊಡ್ತೀನಿ. ಸೂಪರ್ ಆಫರ್. ಫಿಕ್ಸು. ಅದೇ ನಾ ಹೋಗಿ ವಿಗ್ ತೆಗಿದ್ರೆ ನೀವು ಊರ್ ಬಿಡ್ಬೇಕು. ಅದೆಲ್ಲ ಎಕ್ಸ್ಟ್ರಾ ಬೋನಸ್ ನೋಡ್ಕೊಳವ. ಊರು ಬಿಡ್ಬೇಕಾ? ಲವ್ ವಿಗ್ ತೆಗೆದು ಬಿಡ್ತಾಳ. ಬಾಂಡ್ಲಿ ಸೆಕ್ಯೂರಿಟಿಗೆ ಸಾಲಿವಾನ್ ಅವ್ರ ಗದೆ ಹಿಡ್ಕೊಂಡು ಕಾಯ್ತಾವ್ರೆ. ಸಾಧ್ಯನೇ ಇಲ್ಲ ಬಿಡ್ಲಾ. ಎಲ್ಲೇನು ಚೀಲ ಕೊಡಿ. ಗದೆ ಯಾವ್ದಲ್ಲ ಹಾಕದೇಳಿ ಕೊಡಿ. ಬನ್ನಿ. ಅಂಕಲ್. ಏನಮ್ಮ? ನಿಮ್ ವಿಗ್ಗು ವಿಗ್ಗ ಸೊಟ್ಟಾಗಿದೆ. ಹೌದಾ? ಸರಿ ಮಾಡ್ಲಾ? ಮಾಡಮ್ಮ. ಏನ್ ಸಭೆನಾ ಇದು? ನೀವೆಲ್ಲ ವಿದ್ಯಾರ್ಥಿಗಳ? ಒಬ್ಬ ಬುದ್ಧಿಗೇಡಿ ಹುಡುಗಿ ಬಂದಂತಹ ಅತಿಥಿ ಮಹೋದಯರ ಕೃತಕ ಕೇಶವನ್ನ ಕುಸೋದ್ಯಕ್ಕಾಗಿ ಸರಿಸ್ತಾಳೆ. ನೀವೆಲ್ಲ ನಗ್ತೀರಿ. ಪರವಾಗಿಲ್ಲ ಬಿಡಿ ಸರ್, ನಾವು ಚಿಕ್ಕ ಹುಡುಗರಾಗಿದ್ದಾಗ ಇದೆಲ್ಲ ಮಾಡಿದೀವಲ್ಲ. ಸರ್, ಕ್ಷಮಿಸೋದು ತಮ್ಮ ಔದಾರ್ಯ. ತಾವ್ ಹಿರಿಯರು, ಆದ್ರೆ ಇವರು ಮಾಡಿದ್ದು ಕ್ಷಮಾರ್ಹನ? ಎಲ್ರೂ ಎದ್ದು ನಿಂತು ಅತಿಥಿಗಳಿಗೆ ತಲೆಬಾಗಿ ಕ್ಷಮೆ ಕೋರಿ. ಹೇಳಿ. ಎದ್ದು ನಿಲ್ಲು ಮರಿ. ಈ ಸಂಸ್ಥೆಯಲ್ಲಿ ಇನ್ನಿಂಗ್ ಜಾಗ ಇಲ್ಲ. ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ಅಪ್ಪ ಅಮ್ಮನ್ ಕರ್ಸು, ಬಂದ್ ಕರ್ಕೊಂಡು ಹೋಗ್ತಾರೆ. ಅಪ್ಪ ಬೇರೆ ದೇಶದಲ್ಲಿದ್ದಾರೆ, ಅಮ್ಮ ಇಲ್ಲ. ಇಂಥ ಸಹಾನುಭೂತಿ ಅನುಕಂಪ ತಗೊಳ್ಳೋ ಪ್ರಯತ್ನ ಬೇಡ. ನನ್ಗನುಮಾನ ಹಣದ ಹಮ್ಮು ಮಾತ್ರ ಹೀಗಾಡಿಸೋದು. ಹೆತ್ತವರು ಮನೆ ಮಧ್ಯೆ ಸರಿಯಾಗಿದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ. ಸರ್ ಪ್ಲೀಸ್, ಮನೆ ಬಗ್ಗೆ ಮಾತಾಡ್ಬೇಡಿ. ಈಗ ನಿಮ್ಮನೆ ಸರಿ ಇದೆಯಾ ಅಂತ ನಾನು ಕೇಳಿದ್ರೆ ನೀವು ಸುಮ್ಮನಿರ್ತೀರಾ? ಹೆಂಡತಿ ಬಿಟ್ಟು ಹೋದ್ಲು, ತಲೆ ಸರಿ ಇಲ್ಲ, ಅದಕ್ಕೆ ಕಾಲೇಜ್ ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ಅಂತ ಊರು ಮಾತಾಡ್ತಾ ಇದೆ. ಇದೇ ವಿಷಯ ಈಗ ನಾನು ಮೈಕಲ್ ಹೇಳ